ದೇವೇಂದ್ರ, ಪ್ರತಿ ಸಮಸ್ಯೆಗೂ ಪರಿಹಾರ ಇದ್ದೇ ಇರುತ್ತದೆ. ನೀನು ಈಗಲೇ ರತಿಮನ್ಮಥರನ್ನು ಕರೆಸಿ ಕೈಲಾಸಕ್ಕೆ ಹೋಗಿ ಶಿವನ ತಪೋಭಂಗ ಮಾಡುವಂತೆ ಹೇಳು. ಆಗಲಿ ವಿಷ್ಣುದೇವ. ಮಂಗಳವಾಗಲಿ. ಶೇಷಶಯನ, ಲಕ್ಷ್ಮೀನಾರಾಯಣ, ಅನಾಹುತ ಅನಾಹುತ. ಏನು ನಾರದ, ಏಕಿಷ್ಟು ಭಯಭೀತನಾಗಿರುವೆ? ಲೋಕ ಕಲ್ಯಾಣಕ್ಕಾಗಿ ಶಿವಪಾರ್ವತಿಯರ ವಿವಾಹ ಮಹೋತ್ಸವ ನಡೆಯುತ್ತಿದ್ದರೆ ಅದನ್ನು ಹಾಳು ಮಾಡಿ ನಾನೇ ಪಾರ್ವತಿಯನ್ನು ವಿವಾಹವಾಗಬೇಕೆಂದು ತಾರಕೇಶ್ವರ ಇತ್ತ ಕಡೆಯೇ ಬರುತ್ತಿದ್ದಾನೆ. ಈಗೇನು ಮಾಡುವುದು? ತಾರಕಾಸುರ ಬರಲಿ ಬಿಡು. ಹಾಗಾದರೆ ಶಿವಪಾರ್ವತಿಯರ ವಿವಾಹ ನಡೆಯುತ್ತದೆ. ತಾರಕಾಸುರನೊಂದಿಗೆಯೇ? ಅಲ್ಲ, ಶಿವಪಾರ್ವತಿಯರ ಕಲ್ಯಾಣ. ಅದು ಹೇಗೆ? ನೀನೇ ನೋಡು. ಆಹಾ ಆಹಾ, ನಾರಾಯಣ ನಾರಾಯಣ. ನಾರದ, ಇವರೆಲ್ಲರೂ ಪರ್ವತರಾಜ ಹಾಗೂ ಅವನ ಪರಿವಾರದ ಮಾಯಾ ತದ್ರೂಪಿಗಳು. ನೀವೆಲ್ಲರೂ ತಾರಕಾಸುರನ ಸ್ವಾಗತಕ್ಕೆ ಸಿದ್ಧರಾಗಿ. ಮಂಗಳವಾಗಲಿ. ನಾರಾಯಣ. ಪರಮೇಶ್ವರ, ಇನ್ನೂ ಇಲ್ಲಿಂದ ಹೊರಟು ಬಿಡು. ಇಲ್ಲವೇ? ಹೇಳು ಪ್ರಭು. ದೇವೇಂದ್ರ, ಇನ್ನು ನೀನು ಹೆದರುವ ಅವಶ್ಯಕತೆ ಇಲ್ಲ. ಈಗಾಗಲೇ ಶಿವಪಾರ್ವತಿಯರ ಕಲ್ಯಾಣದಿಂದಾಗಿ ಶಿವಪುತ್ರನ ಜನನವಾಗಿದೆ. ಆತನಿಂದ ತಾರಕಾಸುರನ ಸಂಹಾರವಾಗುತ್ತದೆ. ಧನ್ಯೋಸ್ಮಿ ಪ್ರಭು.